ಗುರು ವಂದನೆಯನ್ನು ಸಲ್ಲಿಸಿ ಮಿಕ್ಕಿದ್ದನ್ನು ಮಾತಾಡ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೂರೊಂದು ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು. ನಮ್ಮ ಜೊತೆಗಿದ್ದಾರೆ ನಮ್ಮ ಗುರುಗಳು, ನಮ್ಮ ಪ್ರೀತಿಯ ಗುರುಗಳು, ನಮ್ಮ ಬ್ರಹ್ಮಾಂಡ ಗುರುಗಳು. ಗುರುಗಳೇ, ಖುಷಿ ಗುರುಗಳೇ, ತುಂಬಾ ಖುಷಿ ನನಗೆ. ಎಲ್ಲೋ ನಾನು ಯಾವತ್ತೂ ಫಂಬಲ್ ಆಗಲ್ಲ, ಇವತ್ತು ಸ್ವಲ್ಪ ಫಂಬಲ್ ಆಗ್ತಾ ಇದ್ದೀನಿ ನಾನು, ನೀವು ಪಕ್ಕದಲ್ಲಿ ಕೂತಿರೋದ್ರಿಂದ. ತುಂಬಾ ವಿಚಾರಗಳಿದೆ, ಜನಕ್ಕೆ ತಿಳಿಸ್ಬೇಕಾಗಿರೋಂಥ ಸಾಕಷ್ಟು ವಿಚಾರಗಳಿದೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮನ್ನ ನಿಮ್ಮ ಬಾಲ್ಯಕ್ಕೆ, ನಿಮ್ಮ ಅವತ್ತಿನ ದಿವಸಗಳಿಗೆ ಎಲ್ಲ ಕರ್ಕೊಂಡು ಹೋಗೋದಕ್ಕೆ ಆಸೆ. ಅದರೊಳಗೆ ನಾನು ಹುಟ್ಟಿರೋದು ಬೆಂಗಳೂರಲ್ಲೇ, ಬೇರೆ ಯಾವುದೋ ಊರು ಯಾವುದೋ ದೇಶದಲ್ಲಿ ಹುಟ್ಟಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ಬೇರೆ ಯಾವುದೋ ಪ್ರಾಂತದವರು ಅನ್ಕೊಂಡ್ಬಿಟ್ಟಿರ್ತಾರೆ. ಕೆಲವರೆಲ್ಲ ಆಂಧ್ರದವರು, ಕೆಲವರೆಲ್ಲ ತಮಿಳ್ನವರು ಅನ್ಕೊಂಡ್ಬಿಟ್ಟಿದ್ರು. ನಮ್ಮ ಮೊದಲಿಂದ ಸಂಕೋಚ ಸ್ವಭಾವ ಜಾಸ್ತಿ, ಹೆಣ್ಮಕ್ಳ ಜೊತೆ ಜಾಸ್ತಿ ಬೆರೆಯಲ್ಲ ಅಂದ್ಬಿಟ್ಟು ಸರಿ ಆಮೇಲೆ ಸಂಜೆ ಮನ್ಸಿಗೆ ಹೋದೆ. ಅಲಹಾಬಾದಲ್ಲಿ GB ಶಾಸ್ತ್ರಿ ಅಂತ, ಸೊ ಅಲ್ಲಿ ಥೀಸಿಸ್ ಮಾಡಿದೆ ನಾನು, PhD ಇನ್ ಫಿಲಾಸಫಿ. ಸರಿ MSc ಎಲೆಕ್ಟ್ರಾನಿಕ್ಸ್ ಮಾಡಿದೆ. ಸರಿ ಎಲೆಕ್ಟ್ರಾನಿಕ್ಸು ನನಗೆ ಸಂಬಂಧವೇ ಇಲ್ಲ. ಸೊ ಎಲ್ಲ ಇನ್ಫ್ಲೂಯೆನ್ಸು ನನ್ನ ಮೇಲೆ ಬಿದ್ದು ಒಂದು ಕಡೆ ಏನಾಗಿದೆ, ಪೂರ್ತಿ ಎಲ್ಲ ಅಲ್ಲಿ ಕಲ್ಸ ಮೇಲೆ ಗ್ರಾದ್ಯಂಗ ಆಯಿತು. ಯಾವತ್ತಿಂದ ನನಗೆ ದೇಹದ ಪೂರ್ತಿ ಸಾಮಾನ್ಯವಾಗಿ ನನಗೆ ಹಾವು ಥರ ಇದೆ. ನಾನು ಯಾರನ್ನೂ ಬೈಯಲ್ಲ, ಸಾಧಾರಣ ಬೈಕೊಳ್ಳಲ್ಲ, ಸುಮ್ಮನೆ ನೊಂದ್ರೇ ಅವ್ರು ಗೋವಿಂದ ಅಂತ ಮೊದಲಿಂದ ಅನುಭವ. ಅದಕ್ಕೆ ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳ. ನೀನು 100 ಮಾರ್ಕ್ಸ್ಗೆ ಏನು ಮಾಡಿದ್ರೆ ಅಟ್ಲೀಸ್ಟ್ 80 ಬರುತ್ತೆ, 80 ಮಾರ್ಕ್ಸ್ ಮಾಡಿದ್ರೆ 60 ಬರುತ್ತೆ. 60 ಬಂದರೆ ಸಾಕು ಅಂದರೆ ಫೇಲ್ ಆಗೋದು ಗ್ಯಾರಂಟಿ. ನಾನು ಯಾವ ಕಾಲಕ್ಕೂ ಸಿಗರೇಟ್ ಸೇದಲ್ಲ, ಯಾವ ಕಾಲಕ್ಕೂ ಕುಡ್ದಿಲ್ಲ, ಯಾವ ಹುಡುಗಿರ ಜೊತೆ ಕಾಲೇಜಲ್ಲಾಗಲಿ ಸ್ಕೂಲಲ್ಲಾಗಲಿ ಯಾವ ಜೊತೆನೂ ಹೋಗಿಲ್ಲ, ಲವ್ ಗಿವ್ ಪವಟು ಯಾವ ಪುಡ್ಗೋಸೇನೂ ಇರಲಿಲ್ಲ. ಸೊ ನಾನೇನು ಅಂದರೆ ಚಿಕ್ಕ ವಯಸ್ಸಿಂದ ಒಂದು ಬಾಲ್ಯ ಕುಟುಂಬದಿಂದ ಅವ್ರ ಕಷ್ಟಗಳೆಲ್ಲ ನೋಡುತ್ತಿದೆ. ಇವ್ರ ಮನೇಲಿ ಹಿಂಗೆ ಕಷ್ಟ ಅಂತೆ, ಒಟ್ಟು ಕುಟುಂಬಗಳಲ್ವಾ, ಅವ್ರ ಮನೇಲಿ ಆ ಕಷ್ಟ, ನಾನು ಮದುವೆ ಮಾಡ್ಕೋಬಾರ್ದು, ಇವ್ರದ್ದೆಲ್ಲ ಯಾವ ಸಂಸಾರನೇ ಬೇಡ, ಇದಕ್ಕೋಸ್ಕರನೇ ಜಗತ್ತು ಅಂತ ತಲೆಗೆ ನಾನು ಹಾಕುವಂತ ಬಂದ್ಬಿಟ್ಟು ಆಟೋಮೆಟಿಕ್. ವಿ ಸೋಮಶೇಖರ್ ಏನಾದ್ರು, ನೀನು ಅಲ್ಲಿ ಇಲ್ಲಿ ಊರು ಸುತ್ಕೊಂಡು ಕೂತ್ಕೊಂಡಿದ್ಯಾ, ಯಾವಾಗ ಬಂದಾಗ ಪಿಕ್ಚರ್ ಮಾಡೋದು ಕಲ್ತ್ಕೊ, ನಾನು ಯಾವ್ದಾರ ಪಾತ್ರ ಕೊಡ್ತೀನಿ ಮಾಡು ಅಂತ. ಆಯಿತು. ಈಗ ನೋಟಬಲ್ಗಿಂತ ಪಿಕ್ಚರ್ ಏನು ಅಂದರೆ ಒನ್ ಡೇ ಮ್ಯಾಚ್ಗಳು. ಇವತ್ತು ಡಾಕ್ಟರ್ ಕ್ಯಾರೆಕ್ಟರ್ಗೆ ನೀನು ಡಾಕ್ಟರ್ ಬಂದು ಮಾಡೋದು. ಅವರೆಲ್ಲ ಕೆಲವರು ಅಂದ್ಬಿಟ್ರು, ಜೂನಿಯರ್ ಆರ್ಟಿಸ್ಟ್ ಅಂದ್ಬಿಟ್ರು, ರವಿಗೆ ಮೋಸ ಮಾಡಿಕೊಂಡು ದುಡ್ಡು ನುಂಗ್ಬಿಟ್ರು. ಅಂದರೆ ಹೆಗ್ಗಣಗಳು ಭಾಳ ಸೇರ್ಕೊಂಡ್ಬಿಡ್ತು. ಈಶ್ವರಿ ಪ್ರೊಡಕ್ಷನ್ಸಲ್ಲಿ ಹೆಗ್ಗಣ ಬಂದು ಬೇರೆ ಬೇರೆ ಹೆಗ್ಗಣಗಳು ಬಂದ್ಬಿಡ್ತು. ಅವ್ರ ಹೆಗ್ಗಣ ಅಲ್ಲ, ಒಳಗಿರೋ ಹೆಗ್ಗಣ ಆದರೆ ಭಯಭಕ್ತಿ, ತಂದೆ ಭಯಭಕ್ತಿ, ಮಗನ ಭಯಭಕ್ತಿ ಇತ್ತು. ಬೇರೆಯವ್ರು ಬಂದು ಸಿಕ್ಕೊಂಡು ತಿಂದಿದ್ದೇ ಗೊತ್ತಾಗಿಲ್ಲ, ಮ್ಯಾನೇಜರ್ಗಳು ಯಾರು ನುಂಗ್ಬಿಟ್ರು. ಇವತ್ತು ಹಾಲಿವುಡ್ಗಿಂತ ಚೆನ್ನಾಗಿ ಖರ್ಚು ಮಾಡಿದವ್ರು ಯಾರಾದರೂ ಕನ್ನಡದಲ್ಲಿ ಅಂದರೆ ರವಿಚಂದ್ರನ್ ಒಬ್ಬರೇ. ಈಗ ರೀಸೆಂಟ್ ಪಿಕ್ಚರ್ ಅಂದರೆ ನಾನು ಮಂಜಿನ ಹಣಿ ಮಾಡಿದ್ದೆ ರವಿಚಂದ್ರನ್ ಮಾಡಿದ್ರೆ. ನನ್ನ ಶೂಟಿಂಗೇ 27 ದಿವಸ ಮಾಡಿದೆ. 27 ದಿವಸದಲ್ಲಿ ಅವಳು ಯಾವಳ ದರ್ಜದಲ್ಲಿ ಹೀರೋಯಿನ್ ಕೈ ಕೊಟ್ಲು ಅಂದ್ಬಿಟ್ಟು ಅದು ರೀಲ್ ಸುಟ್ಟು ಬಿಸಾಕ್ಬಿಟ್ಟ. ಫಾರ್ ಎಕ್ಸಾಂಪಲ್ ರಾಜ್ಕುಮಾರ್ ಮನೆಯವರು ಲಾವಿಶ್ ಆಗಿ ಸ್ಪೆಂಡ್ ಮಾಡೋಕ್ಕೆ ಯಾರಾದರೂ ಸ್ಫೂರ್ತಿ ಅಂದರೆ ರವಿಚಂದ್ರನ್. ಹೆಂಗೆ ಅಂದರೆ ನಾವೇ ನೋಡಿದ ಹಾಗೆ ಪ್ರಭಾಕರು ಗೋಣಿ ಚೀಲದಲ್ಲಿ ದುಡ್ತಾ ಇರ್ತಾ ಇದ್ದಿದ್ದು. ನಾನು ಇನ್ನೊಂದು ರಘು ಹೇಳ್ತೀನಿ, ಸಾಧಾರಣ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಡಿಪ್ರೆಷನ್ಗೆ ಕೆಲವರೆಲ್ಲ ಹೋಗ್ಬಿಡ್ತಾರೆ, ಕೆಲವರು ಕುಡ್ದು ಹಾಳು ಮಾಡ್ಕೊತಾರೆ, ಕೆಲವರು ಪಕ್ಕದಲ್ಲಿದ್ದ ಹೆಗ್ಗಣಗಳು ಹಾಳು ಮಾಡುತ್ತೆ. ನನ್ಗೇನು ಅಂದರೆ 33 ಜನ ಗುರುಗಳು 33 ವಿದ್ಯೆ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ವಿದ್ಯೆ ಇಸ್ ಅಸ್ಟ್ರಾಲಜಿಕಲ್. ಅದರಲ್ಲಿ ನನಗೆ ಪಾಮಿಸ್ಟ್ರಿ ಸಪ್ರೇಟ್, ಮುಖ ಸಾಮುದ್ರಿಕ ಸಪ್ರೇಟ್, ಹಸ್ತ ಸಾಮುದ್ರಿಕ ಸಪ್ರೇಟ್, ಇದೆಲ್ಲ ನನಗೆ ಬೇರೆ ಬೇರೆ ವಿದ್ಯೆ ಬೇರೆ ಬೇರೆ ಹೇಳ್ಕೊಟ್ರು. ನಮ್ಮೂರು ಮಂದಿರಲ್ಲಿ ನಾನು ಬಂದು ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿಬಿಟ್ಟಿದೆ. ಜಯಶ್ರೀದೇವ್ರು ಮಧ್ಯೆ ನನ್ನ ಮರ್ತಾ ಇದ್ದಾರೆ. ಏನೋ ತಮ್ದೆಲ್ಲ ದೊಡ್ಡ ಕಾಂಟ್ಯಾಕ್ಟ್ ಆದಾದ್ಮೇಲೆ ಬ್ರಹ್ಮಾಂಡ ಗುರುಗಳು ಮರ್ತೋದ್ರು. ಅವಾಗ ನಾನು ಬೈ ನರೇಂದ್ರ ಅಲ್ವಾ ಮರ್ತೋದು. ಅಸ್ಟ್ರಾಲಜಿ ಆಗಲಿ ಇಲ್ಲ ಪಾಮ್ ಹಿಸ್ಟ್ರಿ ಆಗಲಿ, ವಾಟ್ ಎವರ್, ಏನು ನ್ಯೂಮರಾಲಜಿ ಆಗಲಿ, ಏನೇ ಆಗಲಿ, ಎವ್ರಿಥಿಂಗ್ ಶುಡ್ ಬಿ ಒನ್ ರಿಲೀಸ್. ದೇ ಕ್ಯಾನ್ ಟೆಲ್ ಪಾಸ್ಟ್, ದೇ ಕ್ಯಾನ್ ಟೆಲ್ ಪ್ರೆಸೆಂಟ್. ಅಂದರೆ ಭೂತಕಾಲ ಹೇಳ್ಬೋದು, ವರ್ತಮಾನ ಕಾಲ ಹೇಳ್ಬೋದು, ಭವಿಷ್ಯ ಯಾರ ಕೈನಲ್ಲೂ ಹೇಳಕ್ ಆಗಲ್ಲ ಅಂತ ಒಂದು ವಾದ ಇದೆ, ಒಂದು ಗುಂಪಿದೆ. ಅದು ನಿಜಾನ ಗುರುಗಳೇ? ಇಲ್ಲ, ಹೇಳ್ಬೋದು. ಬಟ್ ಏನೇ ಇದ್ರೆ ಆಲ್ ಡಾಕ್ಟರ್ಸ್ ಆರ್ ನಾಟ್ ಸರ್ಜನ್, ಜನರಲ್ ಫಿಸಿಷಿಯನ್ ಅಂತಿದ್ದ. ಹೌದು, ದಟ್ ಈಸ್ ಅಸ್ಟ್ರಾಲಜಿ, ಜನರಲ್ ಫಿಸಿಷಿಯನ್. ಹಲ್ಲು ಬಂದಾಗ ಅವನು ಡೆಂಟಿಸ್ಟ್, ಸ್ಕಿನ್ ಬಂದಾಗ ಸ್ಕಿನ್ ಸ್ಪೆಷಲಿಸ್ಟ್, ಐ ಬಂದಾಗ ಅವನು ಮಾಡಿಸ್ಟ್. ಹೀಗೆ ಎಲ್ಲಾನು ಬೇರೆ ಬೇರೆ ಸ್ಪೆಷಲೈಸೇಷನ್ ಮಾಡ್ತಾ ಹೋದ್ರು. ಸೊ ಅಸ್ಟ್ರಾಲಜಿ ಇಸ್ ಅ ಬಿಗ್ ಸಬ್ಜೆಕ್ಟ್, ವಾಸ್ಟ್ ಸಬ್ಜೆಕ್ಟ್. ಇದನ್ನ ಮಾಡ್ಕೊಳ್ಳೋನು ಯಾವುದನ್ನು ಆರಿಸ್ಕೊಂತಾನೆ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ಸ್ವಾಮಿ ವಿವೇಕಾನಂದ್ರ ಒಬ್ರು ಯಾರೋ ಬಂದಂತೆ, ದೇವ್ರು ಇದ್ದಾರಾ ಅನ್ನೋದು. ಹ್ಞೂ ಇದ್ದಾನೆ. ದೇವ್ರು ಇದ್ದಾನಂದ್ರೆ ಹ್ಞೂ ಇದ್ದಾನಪ್ಪ. ಯಾಕೆ ನೀವು ನೋಡಿದ್ದೀರಾ? ಅದು ಹ್ಞೂ ನೋಡಿದ್ದೀನಪ್ಪ. ಗ್ಯಾರಂಟಿ ದೇವ್ರು ಎತ್ತು ಕಪಾಳ ಕೊಟ್ಟರು ಸ್ವಾಮಿ ವಿವೇಕಾನಂದರನ್ನ. ಏನು ಹಿಂಗೆ ಹೊಡೆದು ಬಿಟ್ರಿ ನನಗೆ, ನಿಮಗೆ ಎಷ್ಟು ಗೊತ್ತಾ, ನಂಗೆ ನೋವ್ತಾ ಇದೆ ಗೊತ್ತಾ, ನೋವು ತೋರಿಸು ಅಂದ್ರಂತ ವಿವೇಕಾನಂದರು.
ನಾನು ಹೆಂಗೆ ತೋರ್ಸಕ್ಕೆ ನೋವು ಅಂದ್ರೆ ಹಂಗೆ ನಾನು ದೇವ್ರು ತೋರ್ಸಕ್ಕಲ್ಲ, ನೀನು ಅನುಭವಿಸ್ಬೇಕು ಅಂತ. ಇಲ್ಲಿ ಇರೋದು ಜಾತಕದಲ್ಲಿರೋದು ಒಟ್ಟಿಗೆ ಟ್ಯಾಲಿ ಆಗುತ್ತೆ ಗುರುಗಳು? ನಾನು ಹೇಳೋದು ಇವ್ರು ಹಂಗೆ ಹೇಳ್ಬೇಕು, ಹೇಳಲ್ಲ. ಯಾಕೆಂದ್ರೆ ಇವ್ನು ಜಾತಕ ಹೇಳ್ತಿರಲ್ಲ, ಎರಡು ನೋಡಿದ್ರೆ ಮಾತ್ರ ನಿನಗೆ. ಆಮೇಲೆ ಬ್ರಹ್ಮಾಂಡ ಗುರುಗಳು ನಾನೇನೇ ಹೆಸರು ಇಟ್ಕೊಂಡಿರಲ್ಲ, ಟಿವಿನಲ್ಲಿ ನೋಡ್ತಾ ಬ್ರಹ್ಮಾಂಡ ಕಾರ್ಯಕ್ರಮ ಇತ್ತು. ಸರಿ ಏನು ಪ್ರೋಗ್ರಾಮ್ ಏನು ಹೇಳಿದ್ರೆ, ನಾನು ಫಸ್ಟ್ ಟೈಮ್ ನಾನು ಪ್ರೋಗ್ರಾಮ್ ಮಾಡಿದಾಗ ಕಸ್ತೂರಿನಲ್ಲಿ ಬ್ರಹ್ಮಾಂಡ ಅಂತ ಹೆಸರು ಇಡು ಒಂದೇ. ಅಯ್ಯೋ ನೀವೇನೋ ಬ್ರಹ್ಮಾಂಡ ಅಂತ ಇಟ್ರೆ ಏನು ಚೆನ್ನಾಗಿರುತ್ತೆ, ನೋಡಿ ಇಡೋದು ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ. ಇವತ್ತು ಫಸ್ಟ್ ಕ್ಲಾಸ್ ಆಗಿ ಬ್ರಹ್ಮಾಂಡ ಅಂತ ಓಡಿಸ. ಅದಾದ್ಮೇಲೆ ಒಂದೊಂದು ಟಿವಿಗೂ ಪ್ರಿಫಿಕ್ಸು ಸಫಿಕ್ಸು, ಬೃಹತ್ ಬ್ರಹ್ಮಾಂಡ, ಭವ್ಯ ಬ್ರಹ್ಮಾಂಡ, ಬ್ರಹ್ಮಾಂಡ ಭಂಡಾರ, ಹಿಂಗೆ ಇಡ್ತಾ ಹೋದ್ಮೇಲೆ ಬ್ರಹ್ಮಾಂಡವೇ ಆಯ್ತು. ಅಂದ್ರೆ ನೀವು ಹುಟ್ಟಿದ ದಿವಸ, ನೀವು ಹುಟ್ಟಿದ ಸಮಯ, ನೀವು ಹುಟ್ಟಿದ ರಾಶಿ ನಕ್ಷತ್ರ ಗಳಿಗೆನಲ್ಲಿ ನಾನು ಓಡ್ತೀನಿ. ಆದ್ರೆ ನಾನು ಯಾಕೆ ಬ್ರಹ್ಮಾಂಡ ಗುರುಗಳಷ್ಟು ಪ್ರಖ್ಯಾತಿ ಆಗಲ್ಲ? ಆ ಕಾಲದಲ್ಲಿ ಗಾದೆ ಒಂದು ಜ್ಞಾಪಕ ಇಟ್ಕೊಂಡ್ಬಿಡು. ಸ್ನಾನಕ್ಕೆ ಯಾವಾಗಲೂ ಕೊನೆ ಇರಬೇಕು, ಊಟಕ್ಕೆ ಯಾವಾಗ ಮೊದಲೇ ಇರಬೇಕು. ಊಟಕ್ಕೆ ಮೊದಲಿದ್ರೆ ಐಟಮ್ಸ್ ಎಲ್ಲ ಖಾಲಿ ಇರಲ್ಲ, ಬೇಕಾದ ಐಟಮ್ ಸಿಗುತ್ತೆ. ಇಲ್ಲ ಐಟಮ್ ಖಾಲಿ ಹೋಗುತ್ತೆ. ಸ್ನಾನಕ್ಕೆ ಕೊನೆ ಇದ್ರೆ ಚೆನ್ನಾಗಿ ನೀರು ಕಾದಿರುತ್ತೆ, ಒಳ್ಳೆ ಸ್ನಾನ ಮಾಡ್ಬೋದು ಅಂತ. ನನ್ನ ಜೊತೆ ನಿನ್ನ ಜೊತೆ ಇರಲ್ಲ, ತುಂಬಾ ದೇವ್ರು ನಂಬ್ತಾರಲ್ಲ ಅವ್ರ ಜೊತೆ ಇರಲ್ಲ ಅವನು. ಯಾಕಂದ್ರೆ ನೀನು ಪರ್ಮನೆಂಟ್ ಕೆಲಸದವ್ ನನಗೆ. ಸೊ ಒಂದು ಕಲ್ಲಿದ್ದಾಗ ನೀನು ಚೆನ್ನಾಗಿ ತುಳಿತೀಯ, ಇನ್ನೊಂದು ಟೈಮಲ್ಲಿ ಕ್ಯಾಗ್ರಸ್ ಉಗ್ದಿರ್ತೀಯ. ಅದೇ ಕಲ್ಲನ್ನ ಕೆತ್ತಿದಾಗ ಅಯ್ಯೋ ಅಂತಾರೋ ಮುಂಡೆ ಮಕ್ಕಳ ಅದು ಇದು ಬೈದು ಬಿಡ್ತೀವಿ ಅಂತ. ಹಂಗಲ್ಲ. ಮುಂಡೆವ ಅಂದ್ರೆ ನಮ್ಮ ಪ್ರೀತಿಯಿಂದ ಮಾತಾಡೋದು, ಮೊದಲಿಂದ ಮಾತಾಡೋ ವಾಡಿಕೆ ಅದು. ಅದು ನಮ್ಮ ದೊಡ್ಡ ಕುಟುಂಬದಲ್ಲಿ ಇದ್ದಾಗ ಮೊದಲಿಂದ ವಾಡಿಕೆ. ಅಯ್ಯೋ ಮುಂಡೆ ಬಾರೋ ಇಲ್ಲಿ ಅಂತ ಕರಿತಿದ್ವಿ. ಮುಂಡೆವ ಅಯ್ಯೋ ನಿನ್ ಪಿಂಡ ಏನ್ ಮಾಡೋದು ದೊಡ್ಡದಂತ ಕೆಲಸ, ಇವ್ರು ಏನ್ ಹಿಂಗೆಲ್ಲ ಬೈತಾರೆ ಅಂತ ಅದಕ್ಕೆ ನೋಡಕ್ ಶುರು ಮಾಡೋರು. ಕೆಲವರು ಕುತೂಹಲಕ್ಕೆ ನೋಡಕ್ ಶುರು ಮಾಡೋದು ಇದು ಮಾಡೋದು. ಜಯಲಲಿತಾನೇ ನನಗೊಂದು ಕಾರ್ಯಕ್ರಮ ಕರೆಸಿ, ಜಯಲಲಿತಾ 1 ವರ್ಷದ ಕಾರ್ಯಕ್ರಮ ಜಯ ಟಿವಿಗೆ ಮಾಡಿಸಿದ್ರು. ಬ್ರಹ್ಮಾಂಡ ಗುರುಗಳು ಅಂದ್ರೆ ದೇವರು ಬಿಟ್ಟರೆ ಬ್ರಹ್ಮಾಂಡ ಗುರುಗಳು. ಅವ್ರು ಹೇಳಿದ್ರೆ ಅಧ್ಯಾತ್ಮ ಹಿಂಗೆ ಇದ್ದಿದ್ದು. A good person can be made bad or bad person can be made good on an editing table ಅಂತ ಅವರೇ ಹೇಳ್ಕೊಟ್ಟಿದ್ದು. ಅವತ್ತಿನ ತಲೆಗಿತ್ತು. ಸೊ ಒಬ್ಬ ಮನುಷ್ಯನ ಒಳ್ಳೆಯವನು ಕೆಟ್ಟವನು ಇಬ್ರು ಮಾಡ್ಬಿಡ್ಬೋದು. ಸ್ವಿಟ್ಜರ್ಲ್ಯಾಂಡಿಂದ ಒಂದು 750 ಜನ ಬಂದಿದ್ದಾರೆ NRIಗಳು. ಸ್ವಿಟ್ಜರ್ಲ್ಯಾಂಡಿಂದ ಎಲ್ಲ ಬಂದರು, ಬಂದು ಕೂತ್ಕೊಂಡ್ರು ಫಸ್ಟ್ ಕ್ಲಾಸ್ ಆಗಿ. ಮಮ್ಮಿ ಸ್ಪಿರಿಚುವಲ್ ಗುರುಜಿ ಫ್ರಮ್ ಬಿಗ್ ಬಾಸ್ ಕಮ್ ವಿಲ್ ಹ್ಯಾವ್ ಸಮ್ ಸೆಲ್ಫಿ. ಏನು ಎಲ್ಲರೂ ನಾನು ಸ್ವಿಟ್ಜರ್ಲ್ಯಾಂಡ್ಗೆಲ್ಲ ಪ್ರಸಿದ್ಧಿ ಆಗ್ಬಿಟ್ಟ. ಅಂದ್ರೆ ಆ ಬಿಗ್ ಬಾಸ್ಗೆ ಅಲ್ಲಿಂದಾನು ಒಂದಷ್ಟು ಜನ ಅಷ್ಟು ದೊಡ್ಡ ವೇದಿಕೆ ಆಗಿದೆ. ಹೊರಗಡೆಯಿಂದನೂ ಆದ್ರು, ಹೊಸಬ್ರಾದ್ರು. ಆದ್ರೆ ಯಾರು ತೀರಾ ಕಂಜೆಸ್ಟೆಡ್ ಫ್ಯಾಮಿಲಿ, ತೀರಾ ಆರ್ಥೋಡಾಕ್ಸ್ ಫ್ಯಾಮಿಲಿ ಯಾರಿದ್ರು ಅವರೆಲ್ಲ ಏನು ಅನ್ಕೊಂಡ್ಬಿಟ್ರು, ಅಯ್ಯೋ ಇವ್ರನ್ನೆಲ್ಲ ಹಿಂಗೆ ನಮಸ್ಕಾರ ಮಾಡೋದು, ನಾವು ಇವ್ರನ್ನೆಲ್ಲ ಗೌರವ ಕೊಟ್ಟರು, ತಪ್ಪು ಮಾಡ್ಬಿಟ್ವಿ ಅನ್ಕೊಂಡು ಕೆಲವರೆಲ್ಲ ಹಿಂಸರಿಬಿಟ್ರು. ನೀವು ಎಷ್ಟು ಆಧ್ಯಾತ್ಮ ಮಾಡ್ತೀರಾ, ನಿಮಗೆ ಕಷ್ಟ ಅಂದರೆ ನನ್ನ ಜಾತಕ ನಾನು ನೋಡ್ಕೋಬೇಕು. ನನಗೆ ಗೊತ್ತಿತ್ತು ಯಾವಾಗ. ಇವತ್ತಿಗೂ ನಾನು ಹೇಳ್ತೀನಿ ಕೇಳು, ನಾನು ಯಾವಾಗ ಸಾಯ್ತೀನಿ, ಹೇಗೆ ಸಾಯ್ತೀನಿ ಕೂಡ ನಾನು ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ. ಅದು ಬೇರೆ ಪ್ರಶ್ನೆ. ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಎಷ್ಟು ಕಷ್ಟ ಆಯ್ತು ಫಸ್ಟ್ ಸೀಸನ್ ಅಲ್ಲಿ? ಯಾಕೆಂತಂದ್ರೆ ಅಲ್ಲಿ ಆಚಾರ ವಿಚಾರ ಮನೆ ಒಂದು ಇದೇ ಬೇರೆ, ಯಾಕೆಂದ್ರೆ ನಿಮ್ಮ ಇದೇ ಬೇರೆ. ಕಷ್ಟ ಆಯ್ತಾ ನಿಜವಾಗ್ಲೂ ನಿಮಗಲ್ಲಿ? ಅದಕ್ಕೆ ಮೊದಲ ಸೀಸನ್ ನಾಟಕದಲ್ಲಿ ಮಾಡ್ತಾರೆ, ನಾನು ಲವ್ ಮಾಡಿದ್ರೇನೇ ಬಿಗ್ ಬಾಸು ನೋಡ್ತಾರೆ ಜನ, ನಾನು ಜಗಳ ಮಾಡಿದ್ರೆ ಬಿಗ್ ಬಾಸ್. ಈ ಉಚಿತನ ಇರ್ಬೇಕು ನನ್ನ ಮಕ್ಳು. ನಾನಂದ್ರೆ ನೀವು ಹೆಂಗಿರ್ತೀರೋ ಹಂಗಿದ್ರೆ ನೋಡ್ತಾರೆ. ಯಾಕೆ ಬಿಟ್ರು ಗೊತ್ತಾ? ಇವ್ರು ಬ್ರಹ್ಮಾಂಡ ಗುರುಗಳು ಆಧ್ಯಾತ್ಮ ಮಾಡಿರೋದ್ರಿಂದ ಕಾಳಿಯವನ್ನ ಎಂಟ್ರಿ ಮಾಡಿದ್ರೆ ಬ್ರಹ್ಮಾಂಡ ಗುರುಗಳನ್ನ ಅಗೇನ್ಸ್ಟ್ ಮಾಡ್ಬೋದು, ಇವರಿಬ್ಬರಿಗೂ ಜಗಳ ತಂದಿರ್ಬೋದು ಅಂತ ಅನ್ಕೊಂಡು. ಆದ್ರೆ ಕಷ್ಟಪಟ್ಟಿದ್ದೆಲ್ಲ ಪೂರ್ತಿ ಅರುಣ್ ಸಾಗರನ್ ಅವನು ಕೊಡ್ಬೋದಾಗಿತ್ತು. ತಿಂದಿದ್ದವರೆಲ್ಲ ತಿನ್ನೋಕ್ ಕಲ್ತಿರೋದ್ರಿಂದಾನೇ ಬೆಲೆ ಜಾಸ್ತಿ ಆಗಿರೋದು ಇವತ್ತು. ಈಗ ಅವ್ರು ಕದು ಮುಚ್ಚಿ ತಿಂದಕ ಇಲ್ಲ. ನಾನ್ ವೆಜಿಟೇರಿಯನ್ಸ್ ಎಲ್ಲ ಅವ್ರ ಮನೇಲಿ ಸ್ವತಂತ್ರವಾಗಿ ತಿಂತಾರೆ. ಎಲ್ಲ ಕಡೆ ಹೋಟ್ಲಾಗಿರೋದು ಏನಕ್ಕೆ? ತಿಂದಿದ್ದವ್ರು ಕದು ಮುಚ್ಕೊಂಡು ತಿನ್ನಕ್ಕೋಸ್ಕರ, ಅದಕ್ಕೆ ಬೆಲೆ ಜಾಸ್ತಿ ಆಗಿರೋದು. ಏನೋ ಇಲ್ಲಿಂದ ಬರ್ತೀಯ ಮಿಲಿಟರಿ ಹೋಟ್ಲಿಂದ, ಇಲ್ಲಿ ಒಂದ್ 2 ಚಿಕನ್ ಪೀಸ್ ಜಾಸ್ತಿ ಸಿಗುತ್ತೆ, ನೀನು ಹೋಗ್ತಾಗ ಅಷ್ಟು ಬೆಂಕಿ ಆಗ್ತದೆ. ಇವರೆಲ್ಲ ಅಧರ್ಮ ಮಾಡೋದ್ರಿಂದ ಬೇರೆಯವ್ರು ಕೆಟ್ಟ ಹೆಸರು. ಫಸ್ಟ್ ಸೀಸನ್ಗೂ ಮೊನ್ನೆ ನೀವು ಗೆಸ್ಟ್ ಆಗಿ 10th ಸೀಸನ್ಗೂ ಹೋಗಿದ್ರಿ. ಏನ್ ವ್ಯತ್ಯಾಸ ನೋಡಿದ್ರಿ ಬಿಗ್ ಬಾಸ್ ಅಲ್ಲಿ? ಅದೇ ಬಿಗ್ ಬಾಸು, ಅದೇ ಶೋ, ಅದೇ ವಾಹಿನಿ. ಜನರಲ್ ಆಗಿ ಒಂದು ಮನುಷ್ಯ ಅಂತಂದ್ಮೇಲೆ ಒಂದು ಬೆಳಿತೀವಿ, ಓದ್ತೀವಿ, ಕೆಲ್ಸಕ್ಕೆ ಸೇರ್ತೀವಿ, ಸಂಪಾದನೆ ಮಾಡ್ತೀವಿ, ಮದುವೆ ಆಗ್ತೀವಿ, ಸೆಟ್ಲ್ ಆಗ್ತೀವಿ. ಗುರುಗಳ ಯಾಕೆ ಅಂದ್ರೆ ಮದುವೆ ಆಗಬಾರ್ದು ಅಂತ ದೀಕ್ಷೆ ತಗೊಂಡಿದ್ದ, ಮದುವೆ ಯಾಕೆ ಅದ್ರ ಬಗ್ಗೆ ತಾವು ಇದು ಮಾಡಿಲ್ಲ ಗುರುಗಳ? ತೆಲುಗು ಇದ್ದಾಗ ಅವ್ರು ಕೊಟ್ಟಿದ್ದಾರೆ, ತಮಿಳ್ನಾಡಲ್ಲಿ ಮೆಡ್ರಾಸ್ ಕೊಟ್ಟಿದ್ದಾರೆ, ಕರ್ನಾಟಕದಲ್ಲಿ ಎಷ್ಟೋ ಜನ ಪೆನ್ಷನ್ ಹೋಗ್ಲಿಂದ ಎಷ್ಟೋ ಜನ ಹಳಬರಿಗೆ ಇವತ್ತಿಗೂ ಮನೇಲಿ ಊಟಕ್ಕೆ ಕಷ್ಟ ಆಗಿಬಿಟ್ಟಿಲ್ಲ ಅಂತವ್ರಿಗೆಲ್ಲ ಮಾಡ್ಕೊಟ್ಟಿದ್ದಾರೆ. ಬ್ರಾಹ್ಮಣ ಜಾತಿ ಇಲ್ಲ, ಬ್ರಾಹ್ಮಣ ಜನರ ಹಾಕೊಂಡ ಬ್ರಾಹ್ಮಣ ಅಲ್ಲ, ಬ್ರಹ್ಮ ತೇಜಸ್ಸಲ್ಲಿ, ಆಚಾರದಲ್ಲಿ, ಸಂಸ್ಕಾರದಲ್ಲಿ ಬ್ರಾಹ್ಮಣ. ಇವಾಗಂದ್ರೆ ಈ ಫೇಸ್ಬುಕ್ ಅಲ್ಲಿ ತಾವಿಲ್ಲ ಅದ್ರಲ್ಲಿ ಯಾವ್ದ್ರಲ್ಲೂ ಸೋಷಿಯಲ್ ಸಾಮಾಜಿಕದ, ಬಟ್ ನಿಮ್ಮನ್ನ ತುಂಬಾ ಇಷ್ಟಪಡೋರು ಇದ್ದಾರೆ, ನಿಮ್ಮನ್ನ ಕಾಲೆಳೆಯೋರು ಇದ್ದಾರೆ. ಅದ್ರಲ್ಲಿ ನಿಮ್ಮ ಗಮನಗಳಿಗೆ ಬಂದಾಗ ನಿಮಗೆ ಏನ್ ಅನ್ಸುತ್ತೆ? ನಿಮ್ಮ ರಿಯಾಕ್ಷನ್ ಏನು? ಆ ಮಾಧ್ಯಮ, ಈ ಮಾಧ್ಯಮ ಅಥವಾ ಟ್ರೋಲ್ ಮಾಡೋರು 108 ಜನ. ನನಗೆ ಹಾಸ್ಯ ಮಾಡೋ ಸಂತೋಷ, ಅಪಹಾಸ್ಯ ಮಾಡಿದವರಿಗೆ ದುರಹಂಕಾರ, ತಲೆ ಕೆಡಿಸ್ಕೋಬಾರ್ದು. ಯಾವುದೇ ಮೇಕಪ್ ಗೀಪಕ್ಕು ಇಲ್ಲದೆ, ಯಾವುದೋ ಗಿಮ್ಮಿಕ್ ಇಲ್ಲದೆ ಎಲ್ಲ ಸಹ ಕಲಾವಿದರನ್ನ ಎಲ್ಲ ಹುಡುಕಿ ಮಾಡಿ ಅವ್ರನ್ನ ಎಲ್ಲೆಲ್ಲೂ ಇದ್ದವ್ರನ್ನ, ಯಾರು ಗುರುತಿಸಿದ್ದವ್ರನ್ನೆಲ್ಲ ನೀನು ಮಾಡಿ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿದೆ ಕಾರ್ಯಕ್ರಮ. ಅದೇ ರೀತಿಯಾಗಿ ಇನ್ನೆಷ್ಟೋ ಜನಗಳು ಇದ್ದಾರೆ. ಅವರುಗಳನ್ನು ಈ ಕಾರ್ಯಕ್ರಮವನ್ನು ನೋಡಿದ ಮೇಲೆ
ರಘುಗೆ ಕೆಲವೊಬ್ರು ಪ್ರೋತ್ಸಾಹಿಸಿ ಅವನಿಗೆ ಸಂದರ್ಶನ ಕೊಡಕ್ಕೆ ನಿಮ್ಮ ಹತ್ರ ಅವ್ನು ಕೇಳ್ಕೊಂಡ್ ಬರಕ್ ಮೊದಲೇ ನೀವು ರಘು ನಾನು ಮಾಡ್ತೀನಿ ಕಣ ನನ್ನ ಕಾರ್ಯಕ್ರಮ ಅಂತ ನೀವುಗಳು ಹೇಳಬೇಕು ಅಂತ ನನ್ನ ಮುಖಾಂತರ ಶುಭ ಹಾರೈಸ್ತೀನಿ.